ಸರ್ವಶಕ್ತನು ಮಹಾಪರಿಶುದ್ಧನಾಗಿರುವ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ವಂದನೆ ಸಲ್ಲಿಸ್ತೇವೆ ಕರ್ತನೆ. ಈ ದಿನವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಕರ್ತನೆ ನಿನ್ನೊಟ್ಟಿಗೆ ನಾವು ಆನಂದ ಪಡುವಂತೆ ನಮ್ಮನ್ನು ಬಲಪಡಿಸುವುದಕ್ಕಾಗಿ ನಿನಗೆ ಸ್ತೋತ್ರ. ಬರಲಿಕ್ಕೆ ನೀವೆಲ್ಲ ದೇವ ಜನರಿಗಾಗಿ ನಿನಗೆ ಸ್ತೋತ್ರ. ತಡೆಗಳು ನೀಗುವುದಕ್ಕಾಗಿ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನ ನಮ್ಮನ್ನು ಈ ದಿನ ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ. ಪರಿಶುದ್ಧವಾದ ಆರಾಧನೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಕೃಪೆ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಅಪ್ಪ, ಪರಿಶುದ್ಧವಾದ ವಾಕ್ಯದೊಟ್ಟಿಗೆ ನಾವು ಸಂತೋಷ ಪಡಲಿಕ್ಕೆ ಆಗುವಂತೆ, ವಾಕ್ಯದಿಂದಲೂ ಅಪ್ಪ ಯೇಸುವಿನ ರಕ್ತದಿಂದಲೂ ಅಪ್ಪ ನಾವು ಜಯ ಹೊಂದಿದವರಾಗುವಂತೆ ನೀನು ದೇವ ಸೇವಕರೊಟ್ಟಿಗೆ ಮಾತನಾಡುವುದಕ್ಕಾಗಿ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನೇ ನಮ್ಮನ್ನು ನಡೆಸು, ಪರಿಶುದ್ಧಾತ್ಮನೇ ನಮ್ಮನ್ನು ಬಲಪಡಿಸು, ಪರಿಶುದ್ಧಾತ್ಮನೇ ನಮ್ಮನ್ನು ಕ್ಷಮಿಸು, ಪರಿಶುದ್ಧಾತ್ಮನಿನ ಕೃಪೆಯಿಂದ ತುಂಬಿಸು, ಪರಿಶುದ್ಧಾತ್ಮನಿನ ಬಲದಿಂದ ತುಂಬಿಸು. ನೀನೇ ನಮ್ಮ ಮಧ್ಯದಲ್ಲಿ ಬಾ ಕರ್ತನೆ, ನೀನೇ ನಮ್ಮನ್ನು ಆಳ್ವಿಕೆ ಮಾಡು ಕರ್ತನೆ. ನೀನೇ ನಮ್ಮ ರಾಜನಾಗಿರುವುದಕ್ಕಾಗಿ ಸ್ತೋತ್ರ, ನೀನೇ ನಮ್ಮ ರಕ್ಷಕನಾಗಿರುವುದಕ್ಕಾಗಿ ಸ್ತೋತ್ರ, ನೀನೇ ನಮ್ಮ ತಲೆಯನ್ನು ಎತ್ತುವಂತೆ ಮಾಡುವುದಕ್ಕಾಗಿ ಸ್ತೋತ್ರ, ನೀನೇ ನಮ್ಮ ಆಧಾರವಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಪರಿಶುದ್ಧ ನಾಮದಲ್ಲಿ ಈ ದಿನವನ್ನು ಬರಲಿಕ್ಕೆ ಎಲ್ಲ ದೇವಜನರನ್ನು ಚಿಕ್ಕವರು ಮೊದಲುಗೊಂಡು ವೃದ್ಧರ ತನಕ ಅಪ್ಪ ಸಭಾ ಸೇವೆ, ಚಿಕ್ಕ ಸೇವೆಯಿಂದ ಸಭಾ ಕರ್ತನೆ ಪಾಲನೆ ಮಾಡುವಂತ ಹಿರಿಯ ಬೋಧಕರ ತನಕ ಎಲ್ಲವೂ ನಿನ್ನ ಪಾದ ಕೆಳಗೆ ಕರ್ತನೆ, ನಿನ್ನ ಆತ್ಮನ ಕೆಳಗೆ, ನಿನ್ನ ಪ್ರೀತಿಯ ಕೆಳಗೆ ನಾವು ಒಪ್ಪಿಸಿಕೊಡ್ತೇವೆ. ಬಲಪಡಿಸಿರಿ, ಕಾಪಾಡಿರಿ, ಆಶೀರ್ವದಿಸಿರಿ. ನಿನ್ನ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಮುಂದಿನ ಎಲ್ಲ ಆರಾಧನೆ ಭಾಗ, ಸ್ತುತಿ ಸ್ತೋತ್ರ ಭಾಗ ನಮ್ಮ ಜೊತೆಲಿದ್ದು ನಮ್ಮನ್ನು ನಡೆಸು. ನಿನ್ನ ಹಾಗೆ ಮಾಡುವುದಕ್ಕಾಗಿ ವಂದನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಪರಲೋಕ ತಂದೆಯೇ, ಆಮೆನ್. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮುಂಜಾನೆ ವೇಳೆ ಆತ್ಮನೇ ಬನ್ನಿ, ಪವಿತ್ರಾತ್ಮನೇ ಬನ್ನಿ ಅಂತ ದೇವರನ್ನು ಸಾಂಗಾಡಿ ದೇವರನ್ನು ಮಹಿಮೆಪಡಿಸೋಣ. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ, ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ. ನೀವು ಬಂದಾಗ ಸಂತೋಷವು, ನೀವು ಬಂದಾಗ ಸಮಾಧಾನವು, ನೀವು ಬಂದಾಗ ಸಂತೋಷವು, ನೀವು ಬಂದಾಗ ಸಮಾಧಾನವು. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ, ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ. ನೀವು ಬಂದಾಗ ಹೊಸ ಬಾಳು, ನೀವು ಬಂದಾಗ ನವ ಜೀವ, ನೀವು ಬಂದಾಗ ಹೊಸ ಬಾಳು, ನೀವು ಬಂದಾಗ ನವ ಜೀವ. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ, ಆತ್ಮರೇ
ಕರ್ತನಾದ ಯೇಸುವೆ, ಈ ಮುಂಜಾನೆ ವೇಳೆಯಲ್ಲಪ್ಪ ನಿಮ್ಮನ್ನು ಆರಾಧಿಸುವಂತೆ ಘನಪಡಿಸುವಂತಪ್ಪ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಕರ್ತನೆ. ಅಪ್ಪ ಈಗ ಕರ್ತನೆ ಸಪ್ಪ ಧ್ಯಾನಿಗಳು ಕರ್ತನೆ ಸಪ್ಪ ತೇಜೋಮಯವಾದ ಆಕಾಶ ಮಂಡಲದಂತೆ ಅಪ್ಪ ಪ್ರಕಾಶಿಸುವರಂತ ನೀವು ವಾಕ್ಯ ಹೇಳುವವರ ಪ್ರಕಾರ ಎಸಯ್ಯ ಬಹುಜನರನ್ನು ಸಧರ್ಮಿಗಳಾಗಿ ಮಾಡುವ ಪ್ರತಿಯೊಬ್ಬರು ಕರ್ತನೆ ಈಗ ಯುಗಾಂತರಗಳಲ್ಲಿ ಹೊಳೆಯುವ ನಕ್ಷತ್ರಗಳಾಗಿ ಇರುವರಂತ ನಿಮ್ಮ ವಾಕ್ಯ ಹೇಳುವ ಪ್ರಕಾರ ಏಸಯ್ಯ ಈಗ ಕರ್ತನೆ ಮುಂಚಾನೆ ವೇಳೆ ಬಂದಂತ ಪ್ರತಿಯೊಬ್ಬ ಮಕ್ಕಳು ಕರ್ತನೆ ಓ ನಕ್ಷತ್ರಗಳಾಗಿ ಹೊಳೆಯುವಂತೆ ಅಪ್ಪ ಮಾರ್ಪಡಿಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ನಿಮ್ಮ ಪ್ರಸನ್ನತೆ ನಿಮ್ಮ ಮಹಿಮೆ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರಪ್ಪ. ಈಗ ಮುಂದಿನ ಆರಾಧನೆಯಲ್ಲಿ ಕರ್ತನೆ ನೀವು ಆಳ್ವಿಕೆ ಮಾಡಿರಪ್ಪ. ನಿಮ್ಮ ಪ್ರಸನ್ನತೆ ಅಪ್ಪ ಇಲ್ಲಿ ಬಂದಿರುವ ಪ್ರತಿಯೊಬ್ಬ ಮಕ್ಕಳ ಮೇಲೆ ಆವರಿಸಲಿ ಅಂತ ಪ್ರಾರ್ಥಿಸ್ತೀವಿ ಏಸಯ್ಯ. ಈಗ ಕರ್ತನೆ ಈ ದಿನದ ಪ್ರತಿಯೊಂದು ಭಾಗವನ್ನು ಕೀರ್ತನೆ ಭಾಗವನ್ನು ಕರ್ತನೆ ವಾಕ್ಯದ ಭಾಗದ ಮೂಲಕ ನೀವು ಮಾತನಾಡಿರಿ ಅಂತ ಪ್ರಾರ್ಥಿಸ್ತೀವಿ ಏಸಯ್ಯ. ಈಗ ಕರ್ತನೆ ನಮ್ಮ ಆರಾಧನೆ ಸ್ವೀಕಾರ ಮಾಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿಯು ಘನವು ಮಹಿಮೆ ನೀವು ಒಬ್ಬರಿಸಲಲ್ಲಿ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ಹಾಲೆಲೂಯಾ. ಎಷ್ಟೊಂದು ಕೃಪೆಯನ್ನು ನೀಡಿದರೆ ನಮ್ಮ ದೇವರು. ಆ ದೇವರನ್ನ ಸ್ತುತಿಸುತ್ತಾ ಆರಾಧಿಸುತ್ತಾ ದೇವರನ್ನ ಮಹಿಮೆ ಪಡಿಸೋಣ. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು, ಇಂದು ಹೇಗೆ ನಾ ಸ್ತುತಿಸುವೆನು. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ಕರದಲ್ಲಿ ಹಿಡಿದು ಕಣ್ಮಾಣಿಯಂತೆ ಕಾಲವೆಲ್ಲ ಕಾಪಾಡಿದೆ, ಕರದಲ್ಲಿ ಹಿಡಿದು ಕಣ್ಮಾಣಿಯಂತೆ ಕಾಲವೆಲ್ಲ ಕಾಪಾಡಿದೆ, ಕಾಲವೆಲ್ಲ ಕಾಪಾಡಿದೆ. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು, ಇಂದು ಹೇಗೆ ನಾ ಸ್ತುತಿಸುವೆನು. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು, ಇಂದು ಹೇಗೆ ನಾ ಸ್ತುತಿಸುವೆನು. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ದೀನನಾಗಿದ್ದೆ ದಯ ತೋರಿದೆ ನೀ, ದೇವನೇ ಸ್ತುತಿಸುವೆನು. ದೀನನಾಗಿದ್ದೆ ದಯ ತೋರಿದೆ ನೀ, ದೇವನೇ ಸ್ತುತಿಸುವೆನು, ದೇವನೇ ಸ್ತುತಿಸುವೆನು. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು, ಇಂದು ಹೇಗೆ ನಾ ಸ್ತುತಿಸುವೆನು. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು, ಇಂದು ಹೇಗೆ ನಾ ಸ್ತುತಿಸುವೆನು. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ಬಲಹೀನನೆಂದು ನನ್ನ ತಳದೆ ಬಲ ನೀಡಿ ಕಾದಿರುವೆ, ಬಲಹೀನನೆಂದು ನನ್ನ ತಳದೆ ಬಲ ನೀಡಿ ಕಾದಿರುವೆ, ಬಲ ನೀಡಿ ಕಾದಿರುವೆ. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು, ಇಂದು ಹೇಗೆ ನಾ ಸ್ತುತಿಸುವೆನು. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು, ಇಂದು ಹೇಗೆ ನಾ ಸ್ತುತಿಸುವೆನು. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ
ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ಪಾಪದ ಕೆಸರು ಮುಳುಗಿನ ಹೋದೆ, ಮೇಲೆತ್ತಿ ಕಾಪಾಡಿದೆ. ಪಾಪದ ಕೆಸರು ಮುಳುಗಿನ ಹೋದೆ, ಮೇಲೆತ್ತಿ ಕಾಪಾಡಿದೆ. ನನ್ನ ಮೇಲೆತ್ತಿ ಕಾಪಾಡಿದೆ. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು, ಇನ್ನು ಹೇಗೆ ನಾ ಸ್ತುತಿಸುವೆನು. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು, ಇಂದು ಹೇಗೆ ನಾ ಸ್ತುತಿಸುವೆನು. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಏನೇನು ಕಷ್ಟ ಬಂದರು ನನ್ನೇಸು ಜಯ ನೀಡುವ. ಏನೇನು ಕಷ್ಟ ಬಂದರು ನನಗೇನು ಚಿಂತೆ ಇಲ್ಲ. ಯಾರೇನು ಹೇಳಿದರು, ಯಾರೇನು ಹೇಳಿದರು, ನಾನು ಸೋತು ಹೋಗಲಾರೆ, ನಾನು ಸೋತು ಹೋಗಲಾರೆ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ನನ್ನ ರಾಜ ಮುಂದೆ ಸಾಗುವ, ಜಯಧ್ವಜ ಹಾರಿಸುವ. ನನ್ನ ರಾಜ ಮುಂದೆ ಸಾಗುವ, ಜಯಧ್ವಜ ಹಾರಿಸುವ. ಗಾರಿಗಳ ಕೈಯಲ್ಲಿಡಿದು, ಗಾರಿಗಳ ಕೈಯಲ್ಲಿಡಿದು, ನಾವು ಸನಾಡುವೆನು, ನಾವು ಸನಾಡುವೆನು. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಮೇಘಗಳ ನಡುವೆ ನನ್ನೇಸು ಬರಲಿರುವ, ಮೇಘಗಳ ನಡುವೆ ನನ್ನೇಸು ಬರಲಿರುವ. ಕೈ ಹಿಡಿದು ಕರೆದೊಯ್ಯುವ, ಕೈ ಹಿಡಿದು ಕರೆದೊಯ್ಯುವ.
ಜಯ ಉಂಟು, ನನಗೆ ಜಯ ಉಂಟು, ಜಯ ಉಂಟು, ಜಯ ಉಂಟು. ಅಪ್ಪ ನಾವೇನಿಲ್ಲ ಕರ್ತನೆ, ನಾವು ಬರಿ ಮಣ್ಣಾಗಿದ್ದೇವೆ ಕರ್ತನೆ. ಅಪ್ಪ ತಿಪ್ಪೆಯಲ್ಲಿ ಧೂಳಿನಲ್ಲಿ ಕರ್ತನೆ, ಅಪ್ಪ ಈತ ನಮ್ಮನ್ನು ಕರ್ತನೆ ಈ ಸ್ಥಾನದಲ್ಲಿ ಕರ್ತನೆ, ಈ ಮಟ್ಟದಲ್ಲಿ ಕರ್ತನೆ, ಈ ಸ್ಥಿತಿಯಲ್ಲಿ ಇಟ್ಟಿದ್ದು ಅಪ್ಪ ಕೇವಲ ನಿಮ್ಮ ಕೃಪೆಯಿಂದಲೇ ಕರ್ತನೆ, ನಿಮ್ಮ ಕೃಪೆಯಿಂದಲೇ ಮಾತ್ರವೇ ಸಾಧ್ಯ ಕರ್ತನೆ. ಅಪ್ಪ ಹೌದು ಕರ್ತನೆ, ನಡೆಸುವ ದೇವರು ನೀವೇ, ಸ್ಥಿರಪಡಿಸುವ ದೇವರು ನೀವೇ, ಬಲಪಡಿಸುವ ದೇವರು ಕೂಡ ನೀವೇ ಅಪ್ಪ. ಹೌದು ಕರ್ತನೆ, ನಾವು ಇವಾಗ ಉಸಿರಾಡುತ್ತಿರುವುದು, ನಮಗಿರುವುದು ಪ್ರತಿಯೊಂದು ಸೌಕರ್ಯಗಳು ಕರ್ತನೆ ನಿಮ್ಮ ಕೃಪೆಯಿಂದಲೇ ಕರ್ತನೆ, ನಿಮ್ಮ ಕೃಪೆಯಿಂದಲೇ ಮಾತ್ರವೇ ಸಾಧ್ಯ. ಹೌದು ಕರ್ತನೆ ಅಪ್ಪ, ಏನೂ ಇಲ್ಲದ ನಮ್ಮನ್ನು ಕರ್ತನೆ ರೂಪಿಸಿ ಕರ್ತನೆ ನಮಗೆ ಜೀವವನ್ನು ಕೊಟ್ಟು ಅಪ್ಪ ಜೀವಿಸುವಂತೆ ಕರ್ತನೆ ಅಪ್ಪ ಈ ಒಂದು ಅಪ್ಪ ಸ್ಥಳದಲ್ಲಿ ಕರ್ತನೆ ಕರೆದುಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಈ ದಿನ ಕರ್ತನೆ ಎಷ್ಟೋ ಜನರು ಕರ್ತನೆ ಹಾಸ್ಪಿಟ್ಲಲ್ಲಿ ಕರ್ತನೆ ಅಪ್ಪ ಎಷ್ಟೋ ಕಣ್ಣೀರಲ್ಲಿ, ಎಷ್ಟೋ ವೇದನೆಯಲ್ಲಿ ಕರ್ತನೆ, ಆಕ್ಸಿಡೆಂಟ್ಗಳಲ್ಲಿ ಕರ್ತನೆ, ಅನೇಕ ಕಾರ್ಯಗಳಲ್ಲಿ ಕರ್ತನೆ, ಅನೇಕ ತೊಂದರೆಗಳಿಂದ, ಅನೇಕ ಬಾಧೆಗಳಿಂದ ಎಷ್ಟೋ ದುಃಖ ಪಡುತ್ತಿದ್ದಾರೆ ಅಪ್ಪ, ಎಷ್ಟೋ ಅರುಳ್ತಿದ್ದಾರೆ ಅಪ್ಪ. ಕರ್ತನೆ ನಮಗಾದರೂ ಕರ್ತನೆ ನೀವು ಅಪ್ಪ ಕೃಪೆ ತೋರಿಸಿ ಅಪ್ಪ, ನಿಮ್ಮ ದಯೆ ತೋರಿಸಿ ಅಪ್ಪ, ನಿಮ್ಮ ಕರುಣೆ ತೋರಿಸಿ ಅಪ್ಪ. ಹೌದು ಕರ್ತನೆ, ನಮ್ಮನ್ನು ಕರೆದುಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ. ಹೌದು, ಎಷ್ಟೋ ಎಷ್ಟೋ ದೊಡ್ಡ ಕೃಪೆ ಕರ್ತನೆ, ಅದಕ್ಕಾಗಿ ಕರ್ತನೆ ಅಪ್ಪ ಇನ್ನೂ ಹೆಚ್ಚಾಗಿ ಆರಾಧಿಸುವಂತೆ ಅಪ್ಪ, ಇನ್ನೂ ಹೆಚ್ಚಾಗಿ ಘನಪಡಿಸುವಂತೆ ಅಪ್ಪ ಸಹಾಯ ಮಾಡು ಕರ್ತನೆ ಅಪ್ಪ. ಜೀವಿಸುವ ದೇವರು ಕರ್ತನೆ, ಇದುವರೆಗೂ ನಡೆಸಿ ಬಂದಿದ್ದು ನಿಮ್ಮ ಅಮೂಲ್ಯವಾದ ಕೃಪೆಯಿಂದಲೇ ಕರ್ತನೆ, ಇನ್ನು ಮುಂದೆ ನಡೆಸೋದು ಕೂಡ ನಿಮ್ಮ ಅಮೂಲ್ಯವಾದ ಕೃಪೆಯಿಂದಲೇ ಕರ್ತನೆ. ಇದುವರೆಗೂ ಜೀವಿಸುವುದು ಕೆಸರಿನಿಂದ, ಪಾಪದಿಂದ ಬಿಡಿಸಿ, ಪ್ರತಿಯೊಂದು ಕಣ್ಣೀರಿನಿಂದ ಬಿಡಿಸಿ ಅಪ್ಪ ನಮ್ಮನ್ನು ನಡೆಸಿ ಬಂದಿದ್ದ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಆಮೇನ್. ಹಾಲೆಲೂಯಾ. ಸಿಹಿ ಜೇನಿಗಿಂತ ಮಧುರವಾದದ್ದು ಉಕ್ಕಿ ಹರಿಯುವಂತ ಪ್ರೀತಿ ನಿನ್ನದು, ಬೆಳ್ಳಿ ಬಂಗಾರಕ್ಕಿಂತ ಅಪರಂಜಿಯಾದದ್ದು ಯೇಸು ನಿನ್ನ ನಾಮವು. ಪಾದಕ್ಕಿಂತ ತಂಪಾಗಿರುವಂಥದ್ದು ಸೂರ್ಯಕಾಂತಿಗಿಂತ ಪ್ರಕಾಶಮಾನವು, ಬೆಳ್ಳು ತಿಂಗಳಿಗಿಂತ ನಿರ್ಮಲವಾದದ್ದು ಯೇಸು ನಾಮವು. ಯೇಸು ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು, ನಿನಗೆ ಸಾಟಿ ಇಲ್ಲೊಬ್ಬರು, ರಕ್ಷಕ ನೀನೇನೆ ನನ್ನ ಬಲವು, ನೀನೇ ನನ್ನಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಮೊಣಕಾಲೂರಿ ನಾಮಿಸುವೆನು, ಆಕಾಶಕ್ಕಿಂತ ವಿಶಾಲವಾದದ್ದು ವಿಶ್ವದಲ್ಲಿ ಎಲ್ಲೆಲ್ಲೋ ವ್ಯಾಪಿಸಿ ಇರುವುದು, ಊಹಿಸುವುದಕ್ಕಿಂತಲೂ ಉನ್ನತವಾದದ್ದು ಯೇಸುವಿನ ನಾಮವು. ಈ ಲೋಕವೆಲ್ಲ ರಕ್ಷಣೆಯ ಮಾರ್ಗವು, ಜನರೆಲ್ಲರನ್ನು ಬದುಕಿಸುವ ಜೀವವು, ಸರ್ವಕಾಲಗಳಲ್ಲೂ ನಿವಸಿಸುವ ಸತ್ಯವು ಯೇಸು ನಿನ್ನ ನಾಮವು. ಯೇಸು ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು, ನಿಮಗೆ ಸಾಟಿ
ರಕ್ಷಕ ನೀನೇನೆ ನನ್ನ ಬಲವು, ನೀನೇ ನನ್ನಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಮೊಣಕಾಲು ನಾಮಿಸುವೆನು ಆಕಾಶಕ್ಕಿಂತ ವಿಶಾಲವಾದದ್ದು ವಿಶ್ವದಲ್ಲಿ ಎಲ್ಲೆಲ್ಲೋ ವ್ಯಾಪಿಸಿರುವುದು, ಊಹಿಸುವುದಕ್ಕಿಂತಲೂ ಉನ್ನತವಾದದ್ದು ಯೇಸು ನಾಮವು. ಯೇಸು ಸರ್ವಶಕ್ತನು ನೀನೇ, ಮರಣವನ್ನೇ ಜಯಿಸಿದ ವೀರನು. ಹೌದು ಕರ್ತನೇ ಅಪ್ಪ, ಸರ್ವವನ್ನು ಆಳುವ ದೇವರಪ್ಪ ಕರ್ತನೇ, ಉನ್ನತನ ಕರ್ತನೇ ಅಪ್ಪ ದೇವರೇ, ಪರಿಶುದ್ಧನಾದ ದೇವರೇ ಅಪ್ಪ, ಸರ್ವಶಕ್ತನು ನೀನೇ ಅಪ್ಪ, ನಡೆಸುವ ದೇವರು ನೀವೇ ಅಪ್ಪ, ಬಲಪಡಿಸುವ ದೇವರಪ್ಪ. ನಾವು ಬಲಹೀನತವರು ಕರ್ತನೆ, ನಮ್ಮನ್ನು ಬಲಪಡಿಸೋಪ್ಪ ಅಪ್ಪ. ಈ ಆರಾಧನೆ ಸಾಲದಪ್ಪ, ಇನ್ನು ಹೆಚ್ಚಾಗಿ ಆರಾಧಿಸಬೇಕಪ್ಪ, ಇನ್ನು ಹೆಚ್ಚಾಗಿ ಘನಪಡಿಸಬೇಕಪ್ಪ. ನಿಮಗೆ ಮಾತ್ರ ಮಹಿಮೆ ಆಗಬೇಕಪ್ಪ, ನಿಮ್ಮ ಚಿತ್ತ ಮಾತ್ರ ನೆರವೇರಬೇಕಪ್ಪ, ನಿಮ್ಮ ಉದ್ದೇಶಗಳು ಮಾತ್ರ ನೆರವೇರಲ್ಲಪ್ಪ ಅಪ್ಪ. ಇಲ್ಲಿ ಕೂಡಿ ಬಂದು ಆರಾಧನೆ ಮಾಡೋ ಪ್ರತಿಯೊಬ್ಬರನ್ನು ಆಶೀರ್ವದಿಸಪ್ಪ, ಪ್ರತಿಯೊಬ್ಬರನ್ನು ಅಪ್ಪ ಉಜ್ಜೀವಿಸ ಮಾಡಪ್ಪ. ಪ್ರತಿಯೊಬ್ಬರು ನಿನ್ನ ವಾಕ್ಯದಲ್ಲಿ ಬೆಳೆಯಬೇಕಪ್ಪ, ಪ್ರತಿಯೊಬ್ಬರು ಆರಾಧನೆಯಲ್ಲಿ ಬೆಳೆಯಬೇಕಪ್ಪ, ಪ್ರತಿಯೊಬ್ಬರು ಜೀವಿತದಲ್ಲಿ ಬೆಳೆಯಬೇಕಪ್ಪ, ಪ್ರತಿಯೊಬ್ಬರು ಕೆಲಸ ಕಾರ್ಯಗಳಲ್ಲಿ ಬೆಳೆಯಬೇಕಪ್ಪ. ತಂದೆಯಾದ ದೇವರೇಶ್ವೇ, ಇಲ್ಲಿ ಕೂಡಿ ಬಂದು ಆರಾಧನೆ ಮಾಡುವ ಪ್ರತಿಯೊಬ್ಬರನ್ನು ಕರ್ತನೆ ಅಪ್ಪ ನೆನಪು ಮಾಡಿಕೊಪ್ಪ, ಪ್ರತಿಯೊಬ್ಬರನ್ನು ಕರ್ತನೆ ಅಪ್ಪ ನೆನಪು ಮಾಡಿಕೊಪ್ಪ. ಪ್ರತಿಯೊಬ್ಬರನ್ನು ಅಪ್ಪ, ಪ್ರತಿಯೊಬ್ಬರ ಮೇಲೆ ನಿನ್ನ ದೃಷ್ಟಿ ಇರಲಿ ಅಪ್ಪ, ಪ್ರತಿಯೊಬ್ಬರ ಮೇಲೆ ನಿನ್ನ ದಯ ಇರಲಿ ಅಪ್ಪ. ಅಪ್ಪ ಇಲ್ಲಿ ಕೂಡಿ ಬಂದ ಪ್ರತಿಯೊಬ್ಬರು ಕರ್ತನೆ ಆಶೀರ್ವಾದ ನಷ್ಟಪಟ್ಟು ಹೋಗಬಾರದು ಕರ್ತನೆ ಅಪ್ಪ. ಅವರಿಗೆ ತಕ್ಕ ಆಶೀರ್ವಾದವನ್ನು ನೀನು ತಕ್ಕ ಕಾಲದಲ್ಲಿ ಕೊಡುವುದಕ್ಕೆ ಶಕ್ತನಾಗಿದೆಯಪ್ಪ. ಆಮೆನ್, ಹಾಲೆಲೂಯಾ. ಹೌದು ಕರ್ತನೆ, ನಾವು ನಂಬುತ್ತೇವೆ ಕರ್ತನೆ, ನೀವು ಜೀವಿಸುತ್ತಿದ್ದೀರಿ ಅಪ್ಪ, ನೀವು ಜೀವಿಸುವ ದೇವರಾಗಿದ್ದೀರಪ್ಪ, ನೀವು ಜೀವಿಸುವ ಸರ್ವಶಕ್ತನಾಗಿದ್ದೀಯಪ್ಪ. ಈ ಲೋಕದಲ್ಲಿರುವನಿಗಿಂತ ನಮ್ಮೊಳಗಿರುವನೆಷ್ಟೋ ಉನ್ನತನು, ಬಲಿಷ್ಠನು, ಸರ್ವಶಕ್ತನು, ಮಹಿಮೆಗೆ ಪಾತ್ರನು, ಸೇನಾಧೀಶ್ವರನಾದ ಯೆಹೋವನು ಒಬ್ಬನೇ ಈ ಲೋಕಕ್ಕೆ ರಕ್ಷಕನು, ಉನ್ನತನು ಆಗಿರುವ ದೇವರೆಂದು ನಾವು ಪ್ರತಿಯೊಬ್ಬರು ತಿಳಿದುಕೊಳ್ಳುವಂತೆ, ಪ್ರತಿಯೊಬ್ಬರ ಹೃದಯದಲ್ಲಿ ಅಪ್ಪ ಅದನ್ನು ಆಳವಾಗಿ ಗ್ರಹಿಸಿಕೊಳ್ಳುವಂತೆ, ಪ್ರತಿಯೊಬ್ಬರು ಕರ್ತನೆ ನಿನ್ನ ವಾಕ್ಯದಲ್ಲಿ ಬಲವಾಗಿ ನಿಂತುಕೊಳ್ಳುವಂತೆ, ಪ್ರತಿಯೊಬ್ಬರನ್ನು ಕರ್ತನೆ ವಾಕ್ಯದ ಮೂಲಕ ನಡೆಸು ಕರ್ತನೆ, ವಾಕ್ಯದ ಮನ್ನವನ್ನು ಅನುಗ್ರಹಿಸು ಕರ್ತನೆ. ವಾಕ್ಯದಲ್ಲಿ ಕರ್ತನೆ ಜೀವವಿದೆ, ಅದು ಕಾರ್ಯ ಸಾಧಕ ಮಾಡುವಂಥದ್ದಾಗಿದೆ. ಆ ಜೀವವನ್ನು ಕರ್ತನೆ ಪ್ರತಿದಿನ ಹಗಲು ಇರುಳು ಧ್ಯಾನಿಸುವಂತೆ ಅಪ್ಪ ಸಹಾಯ ಮಾಡು ಕರ್ತನೆ. ಅದನ್ನೇ ಹಗಲು ಇರುಳು ಧ್ಯಾನಿಸುವರು ಅವರೆಷ್ಟೋ ಧನ್ಯರು. ಆಮೇನ್, ಹಾಲೆಲೂಯಾ. ಹಾಗೆ ಪವಿತ್ರಾತ್ಮರೇ, ವಾಕ್ಯದ ಮನ್ನವನ್ನು ಕರ್ತನೆ ಸೇವಕರ ಮೂಲಕ ಮಾತನಾಡೋ ಕರ್ತನೆ, ಆತ್ಮ ತಂದೆ ತಾಯಿಗಳ ಮೂಲಕ ಮಾತನಾಡೋ ವಾಕ್ಯದ ಮನ್ನವನ್ನು ಕರ್ತನೆ ನಮಗಾಗಿ ಏನು ಇಟ್ಟಿದೆಯೋ, ನಮಗಾಗಿ ಏನು ಹೇಳಬೇಕಾಗಿದೆಯೋ ಕರ್ತನೆ ತಿಳಿಪಡಿಸು. ಪ್ರತಿಯೊಬ್ಬರು ಕರ್ತನೆ ಅದನ್ನು ಗ್ರಹಿಸಿಕೊಳ್ಳುವಂತೆ ಶಕ್ತಿ ಕೊಡು ಕರ್ತನೆ ಅಪ್ಪ. ನಾವು ಬಲಹೀನತದವರು ಕರ್ತನೆ ಅಪ್ಪ, ನಮ್ಮನ್ನು ಬಲಪಡಿಸು ಕರ್ತನೆ. ನಿಮ್ಮ ವಾಕ್ಯದಲ್ಲಿ ನಡೆಸು, ನಿಮ್ಮ ಉಜ್ಜೀವನದಲ್ಲಿ ನಡೆಸು, ನೀನು ಕಾರ್ಯ ಮಾಡು, ನಡೆಸು ಜೀವಳ ಪರಲೋಕದಲ್ಲಿರುವ ತಂದೆ. ಆಮೆನ್. ಹಲ್ಲೆಲೂಯಾ. ನಾವು ಪುನರುದ್ಧಾನದ ಹಬ್ಬದ ವಿಷಯದಲ್ಲಿ 1 ಕೊರಿಂಥ್ಯ 15ನೇ ಅಧ್ಯಾಯ 19ನಿಂದ 25 ತನಕ ಓದಿರಿ. ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದೆ ಹೊರತು ಮತ್ತೇನೂ ಇಲ್ಲದಿದ್ದರೆ ಎಲ್ಲ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ. ದೇವರ ವಾಕ್ಯ ಹೇಳ್ತಾ ಇದೆ, ಈ ಜೀವಮಾನದ ಮೂಲದ ಪೂರ್ತಿಗೆ ನೀವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟಿದ್ದನ್ನೇ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲ ಮನುಷ್ಯರಿಗಲ್ಲಿಯೂ ನಿರ್ಭಾಗ್ಯರೇ ಸರಿ. ಅದು ನಾವು ನಿರ್ಭಾಗ್ಯರಲ್ಲ.
ಯಾಕಂದರೆ ನಮ್ಮ ವಿಶ್ವಾಸ ಈ ಜೀವಮಾನಗಾಲ ಪೂರ್ತಿಗೆ ಮಾತ್ರ ಅಲ್ಲ, ಈ ಜೀವಮಾನ ಕಾಲ ಬಿಟ್ಟು ನನಗೊಂದು ನಿರೀಕ್ಷೆ. ನಾವೇನೋ ಒಂದು ಕಾಯಿಲೆ ವಾಸಿ ಆಗಲಿಕ್ಕೆ, ಕಷ್ಟ ತೀರಲಿಕ್ಕೆ, ಸಾಲ ತೀರಲಿಕ್ಕೆ, ಮನೆ ಕಟ್ಟಲಿಕ್ಕೆ, ಏನೋ ಕೆಲಸಕ್ಕೆ ಸಿಗಲಿಕ್ಕೆ, ಮದುವೆ ಆಗಲಿಕ್ಕೆ, ಈ ವಿಷಯಕ್ಕೆ ಮಾತ್ರ ನೀವು ಯೇಸು ಮೇಲೆ ನಂಬಿಕೆ ಇಟ್ಟಿದರೆ ಬೇರೆ ಜನರಿಗಿಂತ ನಿರ್ಭಾಗ್ಯರು. ಯಾಕಂದರೆ ಅವರು ಬೇರೆ ಜನರು ಲೋಕದಲ್ಲಾದರೂ ಎಂಜಾಯ್ ಮಾಡಿದ್ದಾರೆ, ನೀವು ಅಲ್ಲಿನೂ ಎಂಜಾಯ್ ಇಲ್ಲ, ಇಲ್ಲಿನೂ ಎಂಜಾಯ್ ಇಲ್ಲ ಅಂದರೆ ನಿರ್ಭಾಗ್ಯರದಾನೆ. ನಾವು ನಿರ್ಭಾಗ್ಯರಲ್ಲ. ಒಬ್ರಿಗೊಬ್ರು ಮುಖ ನೋಡಿಕೊಂಡು ಹೇಳಿ, ಬ್ರದರ್ ಸಿಸ್ಟರ್, ನೀವು ನಿರ್ಭಾಗ್ಯರಾಗಬಾರದು, ಭಾಗ್ಯವಂತರಾಗಬೇಕು. ತಂದೆ ತಾಯಿಯವರು ಪ್ರೀತಿ ಕಡಿಮೆ ಆಗುತ್ತದೆ, ಮಕ್ಕಳ ಪ್ರೀತಿ ಕಡಿಮೆ ಆಗುತ್ತದೆ, ದೊಡ್ಡಪ್ಪ ಚಿಕ್ಕಪ್ಪ ಪ್ರೀತಿ ಕಡಿಮೆ ಆಗುತ್ತದೆ. ಆದರೆ ನಮ್ಮ ಕರ್ತನ ಮಾತು ಬದಲಾವಣೆ ಆಗಲ್ಲ, ಅವರ ಮಾತು ಬದಲಾವಣೆ ಆಗಲ್ಲ. ಯಾರ ಮಾತು? ನಮ್ಮ ಯೇಸಪ್ಪನ ಮಾತು. ಅದರಿಂದ ಪ್ರಿಯರೇ, ನಿಮ್ಮ ನಂಬಿಕೆ ಇದು ದಯವಿಟ್ಟು ಇದು ಅರ್ಥ ಮಾಡಿಲ್ಲ ಅಂದರೆ ನಮ್ಮ ಪ್ರಯತ್ನ ಎಲ್ಲ ವ್ಯರ್ಥ ಆಗಿಬಿಡ್ತದೆ. ಇದು ಅರ್ಥ ಮಾಡಿದರೆ ಲೋಕದಲ್ಲಿ ನಿಮಗೇನು ಹೆಚ್ಚಾಗಿ ಇಲ್ಲಂದ್ರೂ ಟೆನ್ಷನೇ ಮಾಡಬೇಡ. ಎಕ್ಕರ ಲೆಕ್ಕದಲ್ಲಿ ಜಮೀನಲ್ಲಂದ್ರೂ ಟೆನ್ಷನ್ ಮಾಡಬೇಡ. ಕೋಟಿಗಳು ಆಸ್ತಿ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಲ್ಲಂದ್ರೂ ಚಿಂತೆ ಮಾಡಬೇಡ. ಹಾಲೆಲೂಯಾ. ಆದರೆ ನಮ್ಮ ನಿರೀಕ್ಷೆ ನಮ್ಮ ಕರ್ತನ ಜೊತೆ ಇರಬೇಕೆಂಬುದು. ಹಾಲೆಲೂಯಾ. ಅದರಿಂದ ಪ್ರಿಯರೇ, ಇದು ನೀವು ಮನಸ್ಸಲ್ಲಿ ಆವಾಗ ಹೇಳಬೇಕು. ಏನಾದರೂ ಕಷ್ಟನೋ ನಷ್ಟನೋ ಬಂದ್ರ ಬಗ್ಗೆ ಎಲ್ಲ ಟೆನ್ಷನ್ ಮಾಡೋದು ಏನು ಮಾಡಬೇಕು? ನೋಡಿ, ನಾನು ಈ ಜೀವಮಾನಕ್ಕೆ ಮಾತ್ರ ಅಲ್ಲ ನಂಬಿರೋದು, ಈ ಭೂಮಿಯಲ್ಲಿ ಬದುಕಲಿಕ್ಕೆ ಮಾತ್ರ ಅಲ್ಲ ಯೇಸುವನ್ನು ನಂಬಿರೋದು. ಈ ಭೂಮಿ ಬಿಟ್ಟು ನಾನು ಅವರೊಂದಿಗೆ ಸೇರಬೇಕು. ಹೇಗಿದೆ ನೋಡಿ, ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುದ್ಧಾನ ಉಂಟಾಗುವುದು. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೋ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಆದರೆ ಪ್ರತಿಯೊಬ್ಬನು ತನ್ನ ತನ್ನ ತರಗತಿಯಲ್ಲಿರುವನು. ಕ್ರಿಸ್ತನು ಪ್ರಥಮ ಫಲ, ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು. ಆಮೇಲೆ ಆತನು ಬೇರೆ ಎಲ್ಲ ದೊರೆತನವನ್ನು, ಎಲ್ಲ ಅಧಿಕಾರವನ್ನು, ಬಲವನ್ನು ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಸಮಾಪ್ತಿ. ಯಾಕೆಂದರೆ ತಾನು ಎಲ್ಲ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನಾಳುವುದು ಅವಶ್ಯ. ಹಲ್ಲೆಲೂಯಾ. ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ. ನಿದ್ರೆ ಹೋದವರಲ್ಲಿ ಪ್ರಥಮ ಫಲನಾದನು. ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುದ್ಧಾನವು ಉಂಟಾಗುವುದು. ಸತ್ತಿದರೆ ಮುಗಿದಿಲ್ಲ. ಹಲ್ಲೆಲೂಯಾ. ಎಲ್ಲ ಸಭೆಗಳಲ್ಲಿಯೂ ಬೋಧಿಸುವುದು ಮತ್ತು ಸಮಯ ಸಂದರ್ಭ ಉಪಯೋಗಿಸುವುದು ಮರಣದ ಅನಂತರ ಇರುವ ಜೀವಕ್ಕಾಗಿ. ರಾಜಕೀಯದಲ್ಲಿಯೂ ಮತ್ತು ಸಮಾಜದಲ್ಲಿಯೂ ಕೊಡುವ ಆಲೋಚನೆಗಳು, ಬೋಧನೆಗಳು, ಕ್ಲಾಸುಗಳು ಮತ್ತು ಸೆಮಿನಾರ್ಗಳೆಲ್ಲ ಭೂಮಿಯಲ್ಲಿ ಬದುಕಲಿಕ್ಕಾಗಿ. ವ್ಯವಸಾಯ ಹೇಗೆ ಫಲಕರವಾಗಿ ವ್ಯವಸಾಯ ಮಾಡೋದ್ರ ಬಗ್ಗೆ ಸೆಮಿನಾರ್ ಮಾಡ್ತಾರೆ. ದನ ಕುರಿಗಳನ್ನು ಸಾಕುವುದನ್ನೇ ಹೇಗೆ ಅದು ಫಲಕರವಾಗಿ ಸಾಕುವುದ್ರ ಬಗ್ಗೆ ಸೆಮಿನಾರ್ ಮಾಡ್ತಾರೆ. ಕುಟುಂಬ ಜೀವನದ ಬಗ್ಗೆ ಸೆಮಿನಾರ್ ಮಾಡ್ತಾರೆ. ಕುಟುಂಬ ಜೀವನ ಹೇಗಾಗುತ್ತದೆ. ಬಿಸ್ನೆಸ್ ನಡೆಸುವವರಿಗೆ ಬಿಸ್ನೆಸ್ ಸೆಮಿನಾರ್ ಮಾಡ್ತಾರೆ. ಮತ್ತು ಹಣಕಾಸುಗಳು ಡೆಪಾಸಿಟ್ ಮಾಡಿ ಅದರಲ್ಲಿ ಹೇಗೆ ಲಾಭ ತೆಗೆಯೋದ್ರ ಬಗ್ಗೆ ಸೆಮಿನಾರ್ ಮಾಡ್ತಾರೆ. ಇದೆಲ್ಲ ಭೂಮಿಯಲ್ಲಿರೋ ಜೀವನಕ್ಕೆ ಮಾತ್ರ. ಹಲ್ಲೆಲೂಯಾ. ಆದರೆ ಪ್ರತಿ ಸಭೆಗಳಲ್ಲಿ ಸೆಮಿನಾರ್ ಮಾಡ್ತಾ ಇದ್ದಾರೆ. ಪ್ರತಿ ಚರ್ಚ್ಗಳಲ್ಲಿ ಭಾನುವಾರ ಸೆಮಿನಾರ್ ಮಾಡ್ತಾ ಇದ್ದಾರೆ. ಅದು ಈ ಜೀವಮಾನ ಕಾಲಕ್ಕೆ ಮಾತ್ರವಲ್ಲ, ಈ ಜೀವಮಾನ ಕಾಲಕ್ಕೂ ಮತ್ತು ಸತ್ತವರ ಅನಂತರ ಬದುಕೋದಕ್ಕೂ ಅದಕ್ಕೆ ಆಲೋಚನೆಗೊಳ್ತಾರೆ. ಸಂತೋಷ ಇರುವವರು ಚಪ್ಪಾಳೆ ಹೇಳುದು ಆಮೇಲೆ ನಾನು ಅದಕ್ಕೆ ಸಂತೋಷವುಳ್ಳವನಾಗಿದ್ದೇನೆ. ಹಲ್ಲೆಲೂಯಾ.
ಪ್ರಿಯರೇ, ಸಭೆಗಳಲ್ಲಿ ನಡೆಯೋದು ಅದೇ ಬೇರೆ. ಇದು ಈ ಜೀವಮಾನಗಾಲಕ್ಕೂ ಬರುವ ಲೋಕಕ್ಕೂ ಪ್ರಯೋಜನವುಳ್ಳದಾಗಿದೆ. ನೋಡಿ, ಒಂದು ಪೋರ್ಷನ್ಲಿ ನಿಂದೋಗಬಾರ್ದು. ಏನು, ಈ ಚರ್ಚಲ್ಲಿ ಬಂದು ಕಷ್ಟ ತೀರಲಿಕ್ಕೆ ಮಾತ್ರ ಅಷ್ಟಕ್ಕೆ ನಿಂದೋಗಬಾರ್ದು. ಈ ಚರ್ಚಲ್ಲಿ ಬಂದು ಕಷ್ಟ ತೀರುವುದು ಮಾತ್ರವಲ್ಲದೆ ನಿತ್ಯ ಜೀವ. ಅದರಲ್ಲಿ ಯೇಸು ಕ್ರಿಸ್ತನು ಪ್ರಥಮ ಬಲ. ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದು ತೋರಿಸಿಕೊಟ್ಟಿದ್ದಾರೆ, ಪ್ರೂಫ್ ಕೊಟ್ಟಿದ್ದಾರೆ. ನಾನು ಜೀವಿಸುವುದರಿಂದ ನೀವು ಜೀವಿಸುವರು. ಆಮೆನ್. ಯೇಸು ಪ್ರಥಮ ಬಲ. ಮನುಷ್ಯರ ಮೂಲಕ ಮರಣ ಬಂದು, ಆದಾಮನಲ್ಲಿ ಮರಣ ಬಂದು, ಕಡೆಯ ಮನುಷ್ಯನಾದ ಯೇಸು ಕ್ರಿಸ್ತನ ಮೂಲಕ ಜೀವ ಬಂದು. ಪಾಪ ಸಂಬಂಧವಾಗಿ ಆದಾಮನಲ್ಲಿ ಸತ್ತಿದರೆ ಪರಿಶುದ್ಧಿ ಸಂಬಂಧವಾಗಿ ಕ್ರಿಸ್ತನಲ್ಲಿ ನಾವು ಬದುಕೋರು. ಆದಾಮನಿಂದ ಬಂದಿದ್ದೆಲ್ಲ ಪಾಪಕ್ಕೆ ಬಂದುಬಿಟ್ಟು ಕ್ರಿಸ್ತನಿಂದ ಎಲ್ಲ ಪರಿಶುದ್ಧಿಗೆ ಬಂದರು. ಕ್ರಿಸ್ತನ ಸಂಬಂಧವಾಗಿ ಎಲ್ಲರೂ ಜೀವಿಸುವರು. ಆದರೆ ಪ್ರತಿಯೊಬ್ಬನು ತನ್ನ ತನ್ನ ತರಗತಿಯಲ್ಲಿರುವರು. ಕ್ರಿಸ್ತನು ಪ್ರಥಮ ಫಲ. ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು. ಯೇಸು ಕ್ರಿಸ್ತನು ಪ್ರಥಮ ಫಲ ಎದ್ದು ಬಿಟ್ಟು ಆಯಿತು. ಎಷ್ಟು ವರ್ಷ ಆಯಿತು? 2006 ವರ್ಷ ಆಯಿತು. ಒಂದು ವಾಗ್ದಾನ ಬಾಕಿ ಇದೆ. ನಾನು ಹೋಗಿ ಸ್ಥಳವನ್ನು ಸಿದ್ಧಪಡಿಸಿದ ಮೇಲೆ ತಿರುಗಿ ಬರ್ತೇನೆ, ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಈ ಪ್ರವಾದನೆ ಇನ್ನೂ ನೆರವೇರಲಿಕ್ಕಿದೆ. ಆ ಪ್ರವಾದನೆ ನೆರವೇರಲಿಕ್ಕಿರೋದು ಅದು ಯಾವಾಗ ಹೆಂಗೆ ಸಂಭವಿಸಿದರೆ, ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆದನವರು ಎದ್ದು ಬರುವರು. ಅದರ ಜೊತೆಯಲ್ಲಿ ಆದನೊಂದಿಗೆ ಜೀವದಿಂದುಳಿದವರು ಆತನನ್ನು ಎದುರುಗೊಳ್ಳಲಿಕ್ಕಾಗಿ ಮೇಘವಾಕನೆ ಪಕ್ಕನೆ ಮಾರ್ಪಾಡಾಗಿ ಒಯ್ಯಬಿಡೋದು. ಫಸ್ಟ್ ತರಗತಿ ಯೇಸು ಸ್ವಾಮಿ, ಎರಡನೇ ತರಗತಿಯಲ್ಲಿ ಆತನವರು. ಯಾರೇ ಆತನವರು? ಸುಮ್ಮನೆ ನಾವೇಂದು ಹೇಳಿದ್ರು ಆಗಲ್ಲ. ನಾವು ಕರೆಯಲ್ಪಟ್ಟವರೇ, ಆಯ್ಕೆ ಆಗಿದವರೇ, ಆದರೆ ತಳ್ಳಲ್ಪಟ್ಟು ಹೋಗದೆ ಕೊನೆಯ ಉಸಿರು ತನಕ ಕಾಪಾಡಬೇಕು. ಅಲ್ಲಿ ತನಕ ನಂಬಿಕೆ ಕಾಪಾಡಿದ್ರೆ ನಾವು ಎದೆ ತಟ್ಟಿ ಹೇಳ್ಬೋದು, ಹೌದು ನಾವೇ ಎಂದು ಹೇಳಬಹುದು. ಹಲ್ಲೆಲೂಯಾ. ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಕ್ರಿಸ್ತನಿಗಾಗಿ ಭಯಭಕ್ತಿಯಿಂದ ಬದುಕಿ ಆ ಕ್ರಿಸ್ತನ ಬರವಣ ಎದುರು ನೋಡುವರು ರೆಪ್ಪೆ ಬಡಿಯಷ್ಟೊಳಗಡೆ ಮಾರ್ಪಾಡು ಹೊಂದಿ ಅವರ ಜೊತೆಯಲ್ಲಿ ಪರಲೋಕದಲ್ಲಿ ಸೇರಿಕೊಳ್ಳುವರು. ಇದು ಎರಡನೇ ತರಗತಿ. ಫಸ್ಟ್ ತರಗತಿ ಆಗಿದೆ. ಎರಡನೇ ತರಗತಿ ಯಾವ ನಿಮಿಷದಲ್ಲಿ ಬೇಕಾದರೂ ಆಗಬಹುದು. ಇದಕ್ಕೊಂದು ಗುರುತು ಏನೆಂದರೆ, ಯುದ್ಧಗಳಾಗುವ ಹಾಗೆಯೂ ಯುದ್ಧಗಳ ಸುದ್ದಿಗಳು ಕೇಳುವಾಗ ಇದು ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ಇಂಗ್ಲಿಷಲ್ಲಿ ಬರೆದಿದೆ, ದ ಬಿಗಿನಿಂಗ್ ಆಫ್ ಬರ್ತ್ ಪೈನ್. ಇದು ಪ್ರಾರಂಭ. ನಾವು ತಿಳ್ಕೊಳ್ಳೋದು ಈ ಟ್ರಂಪ್ ಸುಮ್ಮನೆ ಇರಬಾರ್ದ, ಈ ನಗನ್ಯಾಗು ಅವರು ಸುಮ್ಮನೆ ಇರಬಾರ್ದ. ನೋಡಿ ನಮಗೆಲ್ಲ ಗ್ಯಾಸೇ ಸಿಗ್ತಾ ಇಲ್ಲ. ಅಯ್ಯೋ, ಇದಾಗೋದು ಅಗತ್ಯ, ಇದಾಗಲೇಬೇಕು. ಇಲ್ಲಿದ್ದೀರಾ? ಪುಸ್ತಕದಲ್ಲಿ ಬರೆಯಲ್ಪಟ್ಟದಲ್ಲ, ನೆರವೇರಲೇಬೇಕು. ನಾವು ಪೆಟ್ರೋಲ್ಗೂ ಡೀಸೆಲ್ಗೂ ಗ್ಯಾಸ್ಗೆಲ್ಲ ನಾವು ಒದ್ದಾಡುವ ಸ್ಥಿತಿ ಬರಲೇಬೇಕು. ಆದರೆ ತಾನೇ ಏಸಪ್ಪ ಪರಲೋಕ ಕರ್ಕೊಂಡು ಹೋಗು ಅಂತ ಹೇಳೋದು. ಇಲ್ಲಾಂದರೆ ನಾವು ವೆರೈಟಿ ಅಡುಗೆ ಮಾಡಿಕೊಂಡಿರೋದು ಅಲ್ವಾ? ತಮಾಷೆ ಆದರೂ ಸೀರಿಯಸ್ ಆಗಿ ತಗೊಳ್ಳಿ, ಸೀರಿಯಸ್ ಇದು. ಹಲ್ಲೆಲೂಯಾ. ಪ್ರಿಯರೇ, ಇದ್ರ ಬಗ್ಗೆ ಮತ್ತಾಯ 24-27 ಕ್ರಿಸ್ತನ ಬರೋಣ ಆ ಪ್ರತಿಷ್ಠತೆ ಹೆಂಗಿದೆ. ಮಿಂಜು ಹೇಗೆ ಮೋಡಣದಲ್ಲಿ ಹುಟ್ಟಿ ಅದು ಪಡವಣದಲ್ಲಿ ಮುಗಿಯುತ್ತದೋ ಹಾಗೆಯೇ ಮನುಷ್ಯ ಕುಮಾರನ ಬರೋಣವು ಆಗುವುದು. ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಅಯಸ್ಕಾಂತ ಇಟ್ಟಿದರೆ ಮಣ್ಣು, ಮರಳು, ಕಲ್ಲು, ಕಟ್ಟಿಗೆ, ಆಮೇಲೆ ಕಬ್ಬಣ ಎಲ್ಲ ಇದ್ದರೆ ಅಯಸ್ಕಾಂತ ಮೇಲೆ ಆಡಿಸಿದೇನಾಗುತ್ತೆ? ಕಬ್ಬಣ ಮಾತ್ರ ನಿಮಿಷಕ್ಕೆ ಕ್ಯಾಚ್ ಆಗುತ್ತದೆ.
ಇನ್ನು ಎಷ್ಟೇ ಆಡಿಸಿದ್ರು ಕಲ್ಲು ಬರುತ್ತದ? ನೀ ಎಷ್ಟೇ ಆಡಿಸಿದ್ರು ಮರ ಬರುತ್ತದ? ನಾ ಆಮೇಲೆ ಬರ್ತೀನಿ ಪಾಸ್ಟ್ರೆ. ಏಸಪ್ಪ ಬರುವಾಗ ರಕ್ಷಣೆ ಹೊಂದಿದವರು ನಿಮಿಷಕ್ಕೆ ಆ ಕರ್ತನ ಆತ್ಮನ ಆಕರ್ಷಣೆಯಲ್ಲಿ ನಮ್ಮ ಒಳಗಡೆ ಸಂಜಗಾರವಾಗಿ ಕೊಟ್ಟಿರುವಂಥ ಈ ಪವಿತ್ರಾತ್ಮನು, ನಮ್ಮಲ್ಲಿರುವ ಪವಿತ್ರಾತ್ಮನು, ಆ ಕ್ರಿಸ್ತನ ಆತ್ಮನು ಅಲ್ಲಿ ಸ್ವಾಮಿ ಹೇಳಿದ್ದಾರೆ, ಆದದರಿಂದ ಮಾಳಿಗೆ ಮೇಲೆ ಇರುವವರು ಕೆಳಗಡೆ ಇಳಿಯಬೇಡ್ರಿ ಅಂತ ಹೇಳಿದೆ. ಇನ್ನು ಇಳಿಲಿಕ್ಕೆಲ್ಲ ಟೈಮ್ ಇಲ್ಲ. ಅಯ್ಯೋ ನನ್ನ ಗಂಡ ಕೆಳಗಡೆ ಇದ್ದಾರೆ, ಅಯ್ಯೋ ನನ್ನ ಬಟ್ಟೆ ಯಾರು ಹಾಕಲಿಕ್ಕೆ ಹೋಗಿದೆ, ಮೇಲೆ ಬಂದುಬಿಟ್ರು, ಎಂಜಾಯ್ ನಮ್ಮ ಯಜಮಾನ, ಅಯ್ಯೋ ಈಗಲೇ ಟೈಮು, ಇನ್ನು ಆಮೇಲೆ ಮಾಡಿ ಏನು ಬರಲ್ಲ ಅವರು. ಮಕ್ಕಳು ಅಮ್ಮ ಬಟ್ಟೆ ಹಾರ ಹಾಕಲಿಕ್ಕೆ ಟರ್ಸ್ ಮೇಲೆ ಹೋಗಿದೆ, ಏಸಪ್ಪ ಬಂದುಬಿಟ್ರು, ಅಮ್ಮ ಅಂದು ಕೂಗಿದ್ರೆ ಬಾಯ್ ಅಂತ ಹೇಳ್ತದೆ, ಜೊತೆ ಇದ್ದರೆ ಹಾರಿ ಹೋಗಬಹುದು. ಹಾಲೇಲುಯ್ಯ. ಅದು ಪ್ರತ್ಯಕ್ಷತೆ, ಜಸ್ಟು ಮಿಂಚಿನ ಹಾಗೆ ಬರೋದು. ಹಾಲೇಲುಯ್ಯ. ಕ್ಲಿಯರ್ ಆಯಿತಾ ಅಂದ ಕ್ರಿಸ್ತನ ಎದ್ದಿದ್ದಾರೆ, ಅವರ ಪ್ರತ್ಯಕ್ಷದಲ್ಲಿ ಆದನ ಭಕ್ತರು ನಾವು ಎದ್ದು ಹೋಗಬೇಕು. ಆಮೇಲೆ ನೋಡಿ, ಇದೊಂದು 3ನೇ ಸ್ಟೆಪ್ ಇದೆ. ಆಮೇಲೆ ಆತನು ಬೇರೆ ಎಲ್ಲಾ ದೊರೆತನವನ್ನು, ಎಲ್ಲಾ ಅಧಿಕಾರವನ್ನು, ಬಲವನ್ನು ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಸಮಾಪ್ತಿ. ಆವಾಗ ಸಮಾಪ್ತಿ. ಸೂರ್ಯನು ಕತ್ತಲೆಯಾಗುವುದು, ಚಂದ್ರನು ಬೆಳಕು ಕೊಡದೆ ಹೋಗುವುದು, ಆಕಾಶದ ನಕ್ಷತ್ರಗಳು ಉದಿರುವುದು, ಭೂಮಿಯಲ್ಲಿರುವಂಥ ಜನರು ಭೂಲೋಕಕ್ಕೆ ಏನು ಆಗಿದೆ ಎಂದು ಹೇಳಿಕೊಂಡು ಎದೆಬಡಿಕೊಳ್ಳುವುದು. ಆ ಅಂತ್ಯ ಯಾವುದು? 3ನೇ ಸ್ಟೆಪ್. ಅದು ರಕ್ಷಣೆ ಇಲ್ಲದವರಿಗೆ ಇನ್ನೊಂದು ಚಾನ್ಸ್ ಕೊಡೋದು. ಫಸ್ಟ್ ಚಾನ್ಸಲ್ಲಿ ರಕ್ಷಣೆ ಇರುವವರೆಲ್ಲರೂ ಕರ್ತನ ಚೋದೆ ಒಯ್ಯಲ್ಪಡೋದು. ಆವಾಗ ಪ್ರತ್ಯಕ್ಷತೆ ಜಸ್ಟ್ ಕಾಣಿಸ್ಕೊಳ್ಳೋದು. ಆವಾಗ ಅಯಸ್ಕಾಂತ ಕ್ಯಾಚ್ ಮಾಡೋ ಥರ ಕ್ರಿಸ್ತನ ಆತ್ಮನು ಯಾರೊಳಗಡೆ ಕ್ರಿಸ್ತನ ಆತ್ಮನು ಸಂಜಗಾರವಾಗಿದೆಯೋ ಆ ಆತ್ಮಕ್ಕೆ ಪರಲೋಕದ ಆತ್ಮನು ಬಂದು ಕ್ಯಾಚ್ ಮಾಡಿ ಹಂಗೆ ಹೋಗ್ಬಿಡೋದು. ಹಾಲೇಲುಯ್ಯ. ಇದಾದ ಮೇಲೆ ಮತ್ತಯ್ಯ 27 ಮಿಂಚಿನಿಂದ ಬರುತ್ತೆ ಅಂತ ಹೇಳಿಬಿಟ್ಟು 24, 29 ಹೇಳ್ತಾ ಇದ್ದಾರೆ, ಆ ದಿನದ ಸಂಕಟಗಳು ತೀರಿದ ಕೂಡಲೇ ಸೂರ್ಯನ ಕತ್ತಲೆಯಾಗೋದು, ಚಂದ್ರ ಬೆಳಕು ಕೊಡದಿರುವುದು, ಆಕಾಶದ ನಕ್ಷತ್ರಗಳು ಉದಿರುವುದು, ಆವಾಗ ಭೂಲೋಕದವರೆಲ್ಲರೂ ಎದೆಬಡಿಕೊಳ್ಳುವುದು. ಈ ಭಕ್ತರನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗಿದ ಮೇಲೆ ಈ ಭೂಮಿಯಲ್ಲಿರುವ ಜನರಿಗೆ 7 ವರ್ಷ ಉಪದ್ರವ ಕಾಲ. ಅದು ದಾನಿಯೇಲ್ ಪ್ರವಾದಿಯ ಪುಸ್ತಕದಿಂದಲೇ 7 ವರ್ಷ ಸಿಕ್ಕಿತು. 3.5 ವರ್ಷ ನಿಯಮಗಳು ಸ್ವಲ್ಪ ಸಾಫ್ಟು, ಉಳಿದ 3.5 ವರ್ಷ ನಿಯಮ ಭಯಂಕರ ಸ್ಟ್ರಾಂಗ್ ಆಗಿರುತ್ತದೆ. ಆವಾಗ ಜನ ಸಾವನ್ನು ಬಯಸುವುದು ಈ ಲೋಕದ ಏಕಾಧಿಪತಿಯಾಗಿರುತ್ತದೆ. ಹೀಗೆ ನಮಗೆ ಫಸ್ಟು ನಮ್ಮದು ಬ್ಯಾಂಕಲ್ಲಿ ಹೋಗಿ ಕೈಯಲ್ಲಿ ಬರೆದು ಕೊಟ್ರೇ ದುಡ್ಡು ಬರೋದು. ಆಮೇಲೆ ಒಂದು ಕಾರ್ಡು ಕೊಟ್ಟು ATM ತಗೊಳ್ಳಿ ಅಂತ ಹೇಳಿದರು. ಆಮೇಲೆ ಮೊಬೈಲಲ್ಲಿ ಆ್ಯಪ್ಗಳು ಕೊಟ್ಟು ಫೋನ್ಪೇ, ಗೂಗಲ್ ಪೇ ಮತ್ತು ಪೇಟಿಎಮ್ ಎಲ್ಲ ಕೊಟ್ಟು ಈಗ ನಾವು ಅಲ್ಲೇ ಇದು ಮಾಡಿದ್ರೆ ಆಯಿತು. ಇದು ಬಂದು ಎಲ್ಲಿಗೆ ಬರ್ತೋ ಗೊತ್ತಾ? ಇದು ಹೋಗಿಬಿಡ್ತದೆ. ಇದು ಹೋಗಿದ ಮೇಲೆ ಒಂದು ಚಿಪ್ಪು, ಚೆಕ್ಕು ಬೇಡ, ATM ಬೇಡ, ಫೋನ್ಪೇ ಬೇಡ, ATM ಬೇಡ, ಒಂದು ಚಿಪ್ಪು ಚಿಕ್ಕದು, ಒಂದು ಅಕ್ಕಿ ಕಾಳಷ್ಟೇ ಇರುವಂಥ ಚಿಪ್ ಇರುತ್ತದೆ. ಆ ಚಿಪ್ಪು ಕೈಯ ಮೇಲೆ ನೋಡಿ, ಕೈಯ ಮೇಲಾಗಲಿ ಇಲ್ಲ ಹಣೆಯ ಮೇಲಾಗಲಿ ಆ ಚಿಪ್ಪು, ಅದರಲ್ಲಿ ನಮ್ಮದು ಆಧಾರ್ ಕಾರ್ಡು, ಪಾನ್ ಕಾರ್ಡು, ವೋಟರ್ ID ಮತ್ತು ಲೈಸೆನ್ಸು ಮತ್ತು ಸರ್ಟಿಫಿಕೇಟು, ಸ್ಕೂಲ್ ಸರ್ಟಿಫಿಕೇಟು, ಕಾಲೇಜ್ ಸರ್ಟಿಫಿಕೇಟ್, ಎಜುಕೇಷನ್ ಸರ್ಟಿಫಿಕೇಟ್, ರೇಷನ್ ಕಾರ್ಡು, ಟು ಸೆಟ್ಟು ಡಿಪಾರ್ಟ್ಮೆಂಟ್ ಎಲ್ಲ ಅದರಲ್ಲಿ ಸೇವ್ ಆಗಿರ್ತದೆ. ನೀವು ಇದ್ಕೊಂಡು ಹೇಳ್ತೀರಾ ನಾನು ಹೋಗಲ್ಲ ಬೇಡ ಅಂದ. ಆಧಾರ್ ಕಾರ್ಡು ನಾವು ತಗೊಳ್ಳಲ್ಲ ಅಂತ ಎಷ್ಟೋ ಜನ ಹೇಳಿದರು, ಆಮೇಲೆ ತಗೊಂಬಿಟ್ರು ಅಲ್ವಾ? ಆಗಲ್ಲ ಅಂತಂದರೆ ಆಧಾರ್ ಕಾರ್ಡ್ ಇಲ್ಲದ ಕೆಲಸ ಇಲ್ಲ. ಅದೇ ಥರ ಚಿಪ್ಪು ಬರ್ತದೆ. ಈ ಚಿಪ್ಪು ಬಂದಿದ್ದರೆ ಅದರಲ್ಲಿ ಏಕಾಧಿಪತಿಯಾದ ಒಬ್ಬನು ಪ್ರಪಂಚ ಆಳುತ್ತಾನೆ. ಒಂದು ಒಳ್ಳೆ ಮಾತು ಹೇಳಲ್ಲ, ಆದುಕೊಂಡವರು ಆವಾಗಿರಲ್ಲ. ಅವರನ್ನು ಪರಿಪೂರ್ಣವಾಗಿ ನಂಬಿದವರು ಈ ರಿಸ್ಕ್ಕಿರಲ್ಲ. ಚಿಪ್ಪು ಹಾಕಿಲ್ಲದಿದ್ದರೆ ಮಾರಲಿಕ್ಕೂ ಕೊಳ್ಳಲಿಕ್ಕೂ ಆಗಲ್ಲ. ಫೋನ್ಪೇ ಆ್ಯಪ್ ಇಲ್ಲದಿದ್ದರೆ ಫೋನಲ್ಲಿ ಹೋಗತ್ತಾ? ಆಗಲ್ಲ. ಫೋನ್ಪೇ, ಗೂಗಲ್ ಪೇ ಯಾವುದು ಆ್ಯಪು ಡೌನ್ಲೋಡ್ ಮಾಡಬೇಕು.
ಈಗ ಈ ಚಿಪ್ಪು ಹಾಕಿಲ್ಲದಿದ್ದರೆ ಮಾರಲಿಕ್ಕೂ ಆಗಲ್ಲ, ಕೊಳ್ಳಲಿಕ್ಕಾಗಲ್ಲ. ಯಾಕಂದರೆ ಯಾವುದು ದುಡ್ಡಿಲ್ಲ, ಕರೆನ್ಸಿ ಪ್ರಿಂಟ್ ಆಗಲ್ಲ, ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಬಂದುಬಿಡ್ತದೆ. ಆಮೇಲೆ ಆನ್ಲೈನ್ ಟ್ರಾನ್ಸಾಕ್ಷನಲ್ಲಿ ಕೂಡ ಚಿಪ್ ಹಾಕಬೇಕು. ಹಣೆ ಮೇಲೆ ಹಾಕ್ಬೋದು, ಕೈಯ ಮೇಲೆ, ಇದು ಆಪ್ಷನ್ ಇದೆ. ಆದರೆ ಹಾಕದಿರ್ಲಿಕ್ಕಾಗಲ್ಲ. ಆದರೆ ಹಾಕಿದರೆ, ಚಿಪ್ಪು ಹಾಕಿದರೆ ಮೃಗದ ಮುದ್ರೆಯಾದ 666 ಎಂಬ ಅದರದ ಸೀಕ್ರೆಟ್ ಕೋಡ್ ಅದು ಕೈಯ ಮೇಲಾಗಲಿ ಹಣೆ ಮೇಲೆ ಹಾಕಿದರೆ ಅವರಿಗೆ ಜೀವವಾದಿನ ಪಟ್ಟಿಯಲ್ಲಿ ಅವರ ಹೆಸರಿರುವುದಿಲ್ಲ. ಓಹೋ, ಇಲ್ಲಿ ಹಾಕಿಲ್ಲಂದರೆ ಇಲ್ಲಿ ಬದುಕಲಿಕ್ಕಾಗಲ್ಲ, ಹಾಕಿದರೆ ಅಲ್ಲಿ ಹೋಗಲಿಕ್ಕಾಗಲ್ಲ. ಏನು ಮಾಡೋದು? ಈಗ ದೀಕ್ಷಾಸ್ನಾನ ಮಾಡಿ ಈಗ ಪರಿಶುದ್ಧಿಯಲ್ಲಿ ಇಲ್ಲದೆ ಇರುವವರಿಗೆ ರಿಸ್ಕ್ ಜಾಸ್ತಿ. ಅವರೇಂದರೆ ಸತ್ಯ ತಿಳ್ಕೊಂಬಿಟ್ಟಾಯಿತು, ಸತ್ಯ ತಿಳಿದಿದೆ, ಇನ್ನು ಬಿಡಲಿಕ್ಕಾಗಲ್ಲ, ಸತ್ಯಕ್ಕೋಸ್ಕರ ನಿಲ್ಲೋದು. ಆವಾಗ ಅವರು ಇಲ್ಲ ನಾನು ಹಾಕಲ್ಲ, ನಾನು ಯೇಸು ಸ್ವಾಮಿ ನಂಬಿದೆ, ನಮ್ಮ ಅಪ್ಪ ಅಮ್ಮ ಸ್ವರ್ಗಕ್ಕೆ ಹೋದರು, ನಮ್ಮ ಪಾಸ್ಟ್ರು ಅಂಗಳು ಅಲ್ಲಿ ಎಲ್ಲ ಹೋದರು, ನಾನು ಹೋಗಬೇಕು ಅಂತ ಹೇಳ್ಕೊಂಡು ಇರುವುದು. ಆವಾಗ ನೀನು ಹಂಗೆ ನೀ ಚಿಪ್ಪಿ ಹಾಕಲ್ಲ ಅಂದಿದ್ರೆ ಊಟ ಸಿಕ್ಕಲ್ಲ, ನೀರು ಸಿಕ್ಕಲ್ಲ, ಜ್ಯೂಸ್ ಇಲ್ಲ, ಅನ್ನ ಇಲ್ಲ, ಸಾಂಬಾರಿಲ್ಲ, ಹೋಗೋಂಗಿಲ್ಲ, ಬರುವಂಗಿಲ್ಲ. ಏನು ಮಾಡೋದು? ಆವಾಗ ನೀರು ಕುಡಿಯೋದೇ ಸಾಯಬೇಕು, ಊಟ ಇಲ್ಲದೆ ಸಾಯಬೇಕು. ಹಂಗೇ ಪ್ರಯಾಸಪಟ್ಟು ಸಾಯುವವ್ರಿಗೂ ಸ್ವರ್ಗದಲ್ಲಿ ನೋಡಿ 3ನೇ ಟ್ರಿಪ್ಪು, ಅದೇ 3ನೇ ಟ್ರಿಪ್ಪು. ತಾನು ಎಲ್ಲ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನು ಆಳುವುದು ಅವಶ್ಯ. ಈಗ ವಿರೋಧಿಗಳಾಗಿದ್ದವರು, ಈಗ ಭಯಭಕ್ತಿ ಇಲ್ಲದೆ ಬದುಕಿದವರು, ಈಗ ಹೇಳಿದ ಮಾತು ಕೇಳದೆ ನಡೆದವರು, ಈಗ ನಂಬಿಕೆ ಇಲ್ಲದೆ ನಡೆದವರು, ಈಗ ಮನಸ್ಸು ಬಂದ ಥರ ನಡೆದವರು, ದೀಕ್ಷಾಸ್ನಾನ ಮಾಡಿಕೊಂಡು ದೀಕ್ಷಾಸ್ನಾನಕ್ಕೆ ಬೆಲೆ ಇಲ್ಲದೆ ನಡೆದವರು, ಅವರನ್ನು ಕ್ರಿಸ್ತನ ಪಾದಗಳ ಕೆಳಗಡೆ ಹಾಕುತ್ತಾರೆ, ಹಾಕದೆ ಬಿಡಲ್ಲ. ಅಂದ ರಿಸ್ಕ್ ಬೇಕಾ ನಮಗೆ? ಕೇಳ್ತಾರೆ, ನೀ ದೀಕ್ಷಾಸ್ನಾನ ಮಾಡಿದ ನೀನು ಯಾಕೆಯಿಂದ ಕೆಲಸ ಮಾಡಿದೆ? ಯಾಕೆಂದ್ರೆ ಪಾಸ್ಟ್ ಎಷ್ಟು ಸಾರಿ ಹೇಳಿದೆ, ಅವ್ರು ಪ್ರೀತಿಯಿಂದ ಹೇಳಿ ನೋಡಿದೆ, ಅವ್ರು ಗದರಿಸಿ ನೋಡಿದೆ, ಅಮ್ಮ ಬೈದು ನೋಡಿದೆ, ಮನೆಯಲ್ಲಿ ಬಂದು ಹೇಳಿದೆ, ಆಮೇಲೆ ಚರ್ಚಲ್ಲಿ ಹೇಳಿದೆ, ನೀ ಎಲ್ಲರ ಮುಂದೆ ಹೇಳಿಬಿಟ್ಟು ಅಂತ ಹೇಳಿದೆ. ಆದರೂ ಅವ್ರು ಹೇಳಿದ್ದಾರೆ, ಆದರೂ ನೀ ತಿದ್ದಿಸ್ಕೊಂಡಿಲ್ಲ, ಅದಕ್ಕೆ ಪಾದಕ್ಕೆ ಅಡ್ಡ ಬೀಳುದು ಹೇಳಿಬಿಡ್ತಾರೆ ಅಂದ ಪ್ರಿಯರೇ, ಇದು ಸತ್ಯ. ಯೇಸು ಪ್ರಥಮ ಬಲ, ಆತನ ಬರೋಣದಲ್ಲಿ ಆತನ ಪರಿಶುದ್ಧರು, 3ನೇದಾಗಿ ಹೀಗೆ ರಾಜ್ಯವನ್ನು ತಂದೆಯಾದ ದೇವರಿಗೆ ಒಪ್ಪಿಸಿ ಕೊಡುವ ತನಕ ಯೇಸು ಸ್ವಾಮಿ ಈ ಭೂಮಿ ಆಳಬೇಕು. ಅವರ ಆಳಲಿಕ್ಕೆ ಬರುವುದು, ನೀ ಪಿಕ್ಚರಲ್ಲಿ ನೋಡಿದಿಲ್ಲ, ಕುದುರೆ ಮೇಲೆ ಬರೋದಲ್ಲ, ಆ ಕುದುರೆ ಮೇಲೆ ಬರುವ ರಾಜಾದಿರಾಜನಾಗಿ ಕರ್ತಾದಿ ಕರ್ತನಾಗಿ ತಾನೊಬ್ಬನೇ ಅಮರತ್ವವುಳ್ಳವನಾಗಿ ಅವರು ಬರುವಾಗ ಆ ಹಿಂದೆ ಸುಮಾರು ಮನುಷ್ಯರು ನೋಡಿದೀಯಾ ನೀವು? ಇದೆಯಾ? ಆ ಪಿಕ್ಚರಲ್ಲಿ ನೀವು ನೋಡುವಾಗ ಯೇಸು ಸ್ವಾಮಿ ಜೊತೆಯಲ್ಲಿ ಹಿಂದೆ ನೋಡುವಾಗ ಸುಮಾರು ತಲೆ ಮಾತ್ರ ಕಾಣಿಸ್ತಾಯಿತಲ್ಲ. ಯಾಕೆಂದರೆ ಯೇಸು ಕ್ರಿಸ್ತನು ಬಹಿರಂಗವಾಗಿ ಬರುವಾಗ ಈ ಫಸ್ಟ್ ಒಯ್ಯಲ್ಪಟ್ಟವರ ಸಹಿತವಾಗಿಯೇ ಬರುವರು. ಅದಕ್ಕೆ ಒಂದು ಸಾಮೀರು ಹೇಳುದು, ಮದುಮಗಳ ಹಾಗೆ ಸಭೆ ಬರುವುದು. ಮದುಮಗನು ಹೋಗೋ ಜಾಗಲ್ಲೆಲ್ಲ ಮದುಮಗಳಿರ್ತಾರಲ್ಲ, ಅದೇ ಥರ ಬರುವರು. ಹಾಲೆಲೂಯಾ. ಈಗ ನೀವು ಹೇಳಿ, 2ನೇ ತರಗತಿಯಲ್ಲಿ ಹೋಗಬೇಕಾ, ಅಥವಾ 2ನೇ ಅಂದರೆ ಯೇಸು ಕ್ರಿಸ್ತನು ಆ ಪ್ರತ್ಯಕ್ಷತೆಯಲ್ಲಿ ಹೋಗಬೇಕಾ, ಇಲ್ಲ ಬಹಿರಂಗವಾಗಿ ಬರುವಾಗ ಹೋಗಬೇಕಾ? ಮಿಂಚಿನಂದೆ ಬರುವಾಗ ಹೋಗಬೇಕಾ, ಇಲ್ಲ ರಾಜಾದಿರಾಜನಾಗಿ ಕುದುರೆ ಮೇಲೆ ಆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವಾಗ ಬರುವಾಗ ಓಡಬೇಕಾ? ಹಾಲೆಲೂಯಾ. ಪ್ರಾರ್ಥಿಸೋಣ ಎಲ್ಲರಿದ್ದು. ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದಿದ್ದು ನಿಜವಾದ ಮಾತು. ಮನುಷ್ಯನ ಮೂಲಕ ಮರಣ ಉಂಟಾಗಿದ ಹಾಗೆ ಮನುಷ್ಯನ ಮೂಲಕ ಪುನರುದ್ಧಾನ ಉಂಟಾಯಿತು. ಆ ಪ್ರತಿಯೊಬ್ಬರಿಗೂ ಅವರವರ ತರಗತಿಯ ಪ್ರಕಾರ ಕ್ರಿಸ್ತನು ಪ್ರಥಮ ಬಲ, ಆಮೇಲೆ ಆತನ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವವರು, ಆಮೇಲೆ ಆತನು ರಾಜ್ಯವನ್ನು ಆಳುವುದು ಅವಶ್ಯ. ರಾಜ್ಯವನ್ನು ಆಡಳಿತ ಮಾಡಿ ಅದು ತಂದೆಯಾದ ದೇವರಿಗೆ ರಾಜ್ಯವನ್ನು ಒಪ್ಪಿಸುವಾಗ ಸಮರ್ಥಿ.
ಆ ಸಮಾಪ್ತಿಯಲ್ಲಿ ಸೂರ್ಯನ ಕತ್ತಲೆಯಾಗೋದು, ಚಂದ್ರನ ಬೆಳಕು ಕಡದಿರುವುದು, ನಕ್ಷತ್ರಗಳ ಆಕಾಶದಿಂದ ಉದಿರುವುದು, ಭೂಲೋಕದಲ್ಲಿರುವವರು ಈ ಭೂಮಿಗೆ ಏನು ಬರುತ್ತೋ ಒಂದು ಎಡಬಡಿಕೊಳ್ಳೋದು. ಆವಾಗ ಈ ಕರ್ತನು ಈ ಭೂಮಿಯು ಈ ಆಕಾಶವು ಬದಲಾಯಿಸಿ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಹೊಸ ಜನರಿಗಾಗಿ ಕೊಡುವುದು. ಆದರೆ ಎಲ್ಲ ಖಂಡಕರನ್ನು ಎಲ್ಲ ಅಧರ್ಮಿಗಳನ್ನು ಒಟ್ಟುಗೂಡಿಸಿ ಬೆಂಕಿ ಗಂಧಕಗಳುರಿಯುವ ಕೆರೆಗೆ ದೊಬ್ಬಲ್ಪಡುವನು. ಪಿಶಾಚಿನಿಗೂ ಅವರ ದೂತನಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಗಡೆ ದೊಬ್ಬಲ್ಪಡುವುದು. ಆದರೆ ನಾವಾದರೂ ಆತನ ಪ್ರತಿಷ್ಠತೆಯಲ್ಲಿ ಅವರೊಂದಿಗೆ ಒಯ್ಯಲ್ಪಡಲಿಕ್ಕಿರೋದು. ಅದಕ್ಕಾಗಿ ಪ್ರಾರ್ಥಿಸೋಣ. ಎಲ್ಲರೂ ಪ್ರಾರ್ಥಿಸು. ನಾನೀ ಜೀವಮಾನ ಕಾಲ ಪೂರ್ತಿಗೆ ಮಾತ್ರ ಕ್ರಿಸ್ತನಲ್ಲಿ ನಂಬಿಕೆ ಇಡುವನಲ್ಲ. ನಾನೀ ಬದುಕಲಿಕ್ಕೋಸ್ಕರ ಯೇಸುವನ್ನು ನಂಬುವನಲ್ಲ. ಕಾಯಿಲೆ ವಾಸಿಯಾಗಲಿಕ್ಕೆ ಯೇಸುವನ್ನು ನಂಬುವನಲ್ಲ. ಕಷ್ಟ ತೀರ್ಲಿಕ್ಕೆ ಯೇಸುವನ್ನು ನಂಬುವನಲ್ಲ. ಜೀವನ ಚೆನ್ನಾಗಾಗಲಿಕ್ಕೆ ಯೇಸುವನ್ನು ನಂಬುವನಲ್ಲ. ಒಳ್ಳೆ ಬಿಸ್ನೆಸ್ಗಾಗಿ ನಂಬುವನಲ್ಲ. ಈ ಜೀವಮಾನ ಕಾಲ ಪೂರ್ತಿಗೆ ಮಾತ್ರವಲ್ಲದೆ ನಾನು ನಿತ್ಯ ಜೀವಕ್ಕಾಗಿಯೂ ಯೇಸುವನ್ನು ನಂಬುತ್ತೇನೆ. ನಿನ್ನ ಬರೋಣದಲ್ಲಿ ನಾನು ಒಯ್ಯಲ್ಪಡಬೇಕು, ನಾನು ಹಾರಿ ಹೋಗಬೇಕು, ನಾನು ಪರಲೋಕಕ್ಕೆ ರಪ್ಪೆ ಬಡಿಯೋಷ್ಟೊಳಗಡೆ ನಾನು ಮಾರ್ಪಾಡಾಗಬೇಕು. ಓ ಕರ್ತನೆ, ನಿನ್ನ ಜೊತೆಯಲ್ಲಿ ಸದಾಕಾಲ ನಿನ್ನ ಸಂಗಡ ಇರಬೇಕು. ಆ ಮಹಾಭಾಗ್ಯ ನನಗೆ ಕೊಡಿ. ಅದಕ್ಕೆ ತಕ್ಕ ಪರಿಶುದ್ಧ ಜೀವನ ನನಗೆ ಕೊಡಿ. ಅದಕ್ಕೆ ತಕ್ಕ ಭಕ್ತಿ ಜೀವನ ಕೊಡಿ. ಅದಕ್ಕೆ ತಕ್ಕ ಶುದ್ಧ ಮನಸ್ಸಾಕ್ಷಿ ಕೊಡಿ. ಅದಕ್ಕೆ ತಕ್ಕ ನಿರ್ಮಲ ಹೃದಯ ಕೊಡಿ. ಅದಕ್ಕೆ ತಕ್ಕ ಪರಿಶುದ್ಧ ಬಾಳು ಕೊಡಿ. ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು, ಎಷ್ಟೋ ನಂಬಿಕೆಯುಳ್ಳ ಜೀವನವು ಇರಬೇಕಲ್ಲ ಎಂದು ಹೇಳಿರುವಾಗ, ಹೌದು ಸ್ವಾಮಿ, ನನಗೆ ನಂಬಿಕೆ ಜೀವನ ಕೊಡಿ, ನನಗೆ ಭಕ್ತಿ ಜೀವನ ಬೇಕು. ಪವಿತ್ರ ಆತ್ಮರೇ, ನಿನ್ನ ಚಿತ್ತ ಇಲ್ಲದ ಸ್ಥಳಗಳಿಗೆ ನಾನು ಹೋಗದಂತೆ ನನಗೆ ಸಹಾಯ ಮಾಡಿ. ನಿನ್ನ ಚಿತ್ತ ಇಲ್ಲದ ಸ್ಥಳಗೆ ನಾನು ಹೋಗಬೇಡಪ್ಪ, ನನ್ನ ಅಡ್ಡಿ ಮಾಡಿ ನಿಲ್ಲಿಸು. ಬೇಡದ ಕಡೆಗೆ ಕಳಿಸಬೇಡ, ದುಷ್ಟರ ಆಲೋಚನೆಯಿಂದ ನಡೆಸಬೇಡ, ಪಾಪಿಗಳ ಜೊತೆಯಲ್ಲಿ ನಿಲ್ಲಲಿಕ್ಕೆ ಬಿಡಬೇಡ, ಧರ್ಮದಿಂದವರೊಂದಿಗೆ ಕುಳಿತುಕೊಳ್ಳಿಕ್ಕೆ ಬಿಡಬೇಡ, ಓ ಪಾಪಾತ್ಮರ ಜೊತೆಯಲ್ಲಿ ಮಾತಾಡಲಿಕ್ಕೆ ಬಿಡಬೇಡ. ನನ್ನನ್ನು ಅಡ್ಡಿ ಮಾಡಿ ನಡೆಸು. ನಿನ್ನ ಚಿತ್ತ ಇಲ್ಲದ ಸ್ಥಳಗಳಿಗೆ ಹೋಗದಂತೆ ಸಹಾಯ ಮಾಡು. ಕುಡಿಕರ ಜೊತೆಯಲ್ಲಿ ಫ್ರೆಂಡ್ಶಿಪ್ ಕೊಡಬೇಡಪ್ಪ ದೇವರೇ. ದುಂದೌದನವರ ಜೊತೆಯಲ್ಲಿ ನನ್ನನ್ನು ಸೇರಿಸಬೇಡಪ್ಪ. ನನ್ನ ಅಡ್ಡಿ ಮಾಡಿ ನಿಲ್ಲಿಸು. ನನಗೆ ನಿನ್ನ ಜೊತೆ ಬರಬೇಕು. ನನಗೆ ಪರಿಶುದ್ಧ ಜೀವನ ಬೇಕು. ನನಗೆ ಪವಿತ್ರ ಜೀವನ ಬೇಕು. ನನಗೆ ಶುದ್ಧ ಹೃದಯ ಬೇಕು. ನನಗೆ ನಿರ್ಮಲ ಮನಸ್ಸಾಕ್ಷಿ ಬೇಕು. ನನಗೆ ಒಳ್ಳೆಯ ಬಾಳು ಬೇಕಾಗಿದೆ. ಲಗಮಲರ ಶಂದಲ ರಗವ. ಎಲ್ಲರೂ ಪ್ರಾರ್ಥಿಸು ಮಕ್ಕಳೇ, ಎಲ್ಲರೂ ಪ್ರಾರ್ಥಿಸು. ಓ ಕರ್ತನು ನಮಗಾಗಿ ಯುದ್ಧ ಮಾಡುತ್ತಾರೆ. ನಾವು ಯುದ್ಧಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ನಾವು ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ. ನಾವು ಕರ್ತನಿಗಾಗಿ ಒಪ್ಪಿಸಿ ಕೊಟ್ಟಿದರೆ ನಮ್ಮ ಕಾರ್ಯ ಅವರು ನೋಡಿಕೊಳ್ಳುತ್ತಾರೆ. ಕರ್ತನಾದ ಯೇಸುವಿನ ವಾಕ್ಯದಲ್ಲಿ ಕೇಳಿರುವ ಪ್ರಕಾರ ಕರ್ತನೆ, ನಿಮ್ಮ ಬರೋಣವು ಹತ್ತಿರವಾಗಿರುವಾಗಲೂ ನಾವು ಎಷ್ಟೋ ಪರಿಶುದ್ಧವಾದ ನಡವಳಿಕೆಯಲ್ಲಿಯೂ ಎಷ್ಟೋ ಉನ್ನತವಾದ ರೀತಿಯಲ್ಲಿ ನಿಮಗೋಸ್ಕರ ಸಾಕ್ಷಿಗಳಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನೆ, ನಾವು ವಾಕ್ಯದಲ್ಲಿ ಕೇಳಿರೋ ಪ್ರಕಾರ ನಿಮ್ಮ ಬರೋಣ ಯಾವಾಗ ಇದೆ ಎಂದು ನಮಗೆ ಗೊತ್ತಿಲ್ಲ ಅಪ್ಪ. ನೀವು ಯಾವಾಗ ಬರ್ತೀರಿ ಎಂದು ನಮಗೆ ಗೊತ್ತಿಲ್ಲ. ನಿಮ್ಮ ಎರಡನೇ ಬರೋಣದಲ್ಲಿ ವರೆಗೂ ಕಾದುಕೊಂಡಿರದ ಹಾಗೆ ಮಿಂಚಿನಂತೆ ನೀವು ಬರುವಾಗಲೇ ನಾವು ಪಕ್ಕನೆ ಒಯ್ಯಲ್ಪಟ್ಟು ಆ ನಿಮ್ಮ ಜೊತೆಯಲ್ಲಿ ಆರಾಧಿಸುವಂತ ಆರಾಧನಾ ವೀರರುಗಳಾಗಿ ನಮ್ಮನ್ನು ಮಾರ್ಪಡಿಸಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನೆ, ಪೌಲಪೋಸ್ತಲನು ಹೇಳಿರುವ ಪ್ರಕಾರ ನಮಗೆ ನೇಮಕವಾದ ಓಟವನ್ನು ನಾವು ಸ್ಥಿರಚಿತ್ತದಿಂದ ಓಡೋಣ ಎಂದು ಹೇಳಿರುವಾಗ ನಮಗೆ ಕರ್ತನೆ, ನಿಮ್ಮ ಬರೋಣದವರೆಗೂ ನಾವು ಸ್ಥಿರಚಿತ್ತದಿಂದಲೂ ನಂಬಿಕೆಯಿಂದಲೂ ಹತ್ತಿಕೊಳ್ಳುವ ಪಾಪವನ್ನು ಎಲ್ಲವನ್ನು ತಳ್ಳಿಬಿಟ್ಟು ದೇವರೇ ನಿನ್ನನ್ನೇ ನೋಡಿಕೊಂಡು ಓಟವನ್ನು ಓಡಿ ಮುಗಿಸುವಂತೆ ನಾವೇ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನೆ, ನೀವು ಬರುವಾಗ ಕೊಟ್ಟಿರುವ ತಾಲಂತುಗಳನ್ನು ಉಪಯೋಗಿಸುವಂತವರಾಗಿರಬೇಕು. ನಾನು 5 ಕೊಟ್ಟ ತಾಲಂತನು 5 ಹೆಚ್ಚಿಸಿ ಕೊಡುವಂತವರಾಗಿ ನಮಗೆ ಕೊಟ್ಟಿರುವ ಕೃಪಾವರಗಳನ್ನೆಲ್ಲವನ್ನು ಉಪಯೋಗಿಸಿ ಅನೇಕರನ್ನು ಕ್ರಿಸ್ತನವರಿಗೆ ನಡೆಸಲಿಕ್ಕೆ ಬೇಕಾದ ಶಕ್ತಿಯನ್ನು ದಯಪಾಲಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಈ ವಾರದಲ್ಲಿ ಅಪ್ಪ, ಈ ವಾಕ್ಯ ಕೇಳಿದ ಪ್ರತಿಯೊಬ್ಬರಲ್ಲಿ ನಿಮ್ಮ ಕೃಪಾ ಕಟಾಕ್ಷ ನೆಲೆಗೊಂಡಿರಲಿ. ಈ ವಾಕ್ಯದಲ್ಲಿ ಕೇಳಿರೋ ಪ್ರಕಾರ ಕರ್ತನೆ, ಏನೇ ಆದರೂ ಯೇಸು ಕ್ರಿಸ್ತನು ಬರುವುದರೊಳಗಾಗಿ ನಾನು
ಶುದ್ಧೀಕರಿಸಲ್ಪಟ್ಟು ನನ್ನೊಟ್ಟಿಗೆ ಇನ್ನೂ ಅನೇಕರನ್ನು ಕರೆದೊಯ್ಯಬೇಕು ಎನ್ನುವ ಗುರಿಯು, ನಂಬಿಕೆಯು, ಉದ್ದೇಶವು ಪ್ರತಿಯೊಬ್ಬರಲ್ಲಿ ನೆಲೆಗೊಂಡಿರಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ನೀವು ಕಾರ್ಯ ಮಾಡುತ್ತಿರೋದಕ್ಕಾಗಿ ಸ್ತೋತ್ರ. ನಿಮ್ಮ ನಾಮ ಮಾತ್ರ ಮಹಿಮೆ ಉಂಟಾಗಲಿ. ಎಲ್ಲ ಸ್ತುತಿ ಘನ ಮಹಿಮೆ ಎಲ್ಲ ನಿಮ್ಮೊಬ್ಬರಿಗೆ ಯೇಸುವಿನ ನಾಮದಲ್ಲಿ ತಂದೆ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.